ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ಗೆ. ನಾನು ನಿಮ್ಮ ಪ್ರೀತಿರಾಜ್. ಇದು ನನ್ನ ಜಾನ್ 14th ವ್ಲಾಗ್. ಇವತ್ತು ಮಕರ ಸಂಕ್ರಾಂತಿ. ಸೊ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ನಾನು ಇವತ್ತು ಮಾರ್ನಿಂಗ್ 5:30 ನನ್ನ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಬೆಳಗ್ಗೆ ಎದ್ದು ಹೊರಗಡೆ ಬಂದು ನೋಡ್ತಿದ್ದೆ, ಇನ್ನೂ ಕತ್ಲಾಗಿದೆ. ಸೊ ಹಬ್ಬ ಅಲ್ವಾ ಇವತ್ತು. ಸೊ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಈಗ ಧನುರ್ಮಾಸ ಆಗಿರೋದ್ರಿಂದ ನಾನು 5 ದಿನ ಆದರೂ ಧನುರ್ಮಾಸನ ಉಗ್ರ ಸುತನ ಅಂದ್ಬಿಟ್ಟು ಸೊ ಇವತ್ತು 5th ಡೇ. ಸೊ ಇವತ್ತು ಬೇಗ ಎದ್ದಿದ್ದೀನಿ. ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮೀನ್ಸ್ ಕಸ ಗುಡಿಸಿನೆಲ್ಲ ಒರೆಸಿದ್ದೀನಿ ಅಷ್ಟೇ. ಹೊರಗಡೆ ಒರೆಸಿ ರಂಗೋಲಿ ಹಾಕಿ ಬನ್ನಿ ನೋಡೋಣ. ಸೊ ಬೆಳಗ್ಗೆ ಎದ್ದು ಹೊರಗಡೆ ಬಂದೆ, ಇನ್ನೂ ಕತ್ಲಾಗಿದೆ. ಸೊ ಬಂದು ಹೊರಗಡೆ ನೋಡ್ಕೊಂಡು ನನ್ನ ಕೃಷ್ಣನ ನೋಡಿಕೊಂಡು ಮತ್ತೆ ಒಳಗಡೆ ಹೋಗಿ ನಾನು ಬೇಗ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂದ್ಕೊಂಡೆ. ಸೊ ಹೀಗೆ ಒಂದು ಲುಕ್ ಕೊಟ್ಬಿಟ್ಟು ಸೊ ಈಗ ನನ್ನ ಕೆಲಸನೆಲ್ಲ ನಾನು ಶುರು ಮಾಡಬೇಕು. ಬೇಗ ಕಸ ಎಲ್ಲ ಗೂಡಿಸಿದ್ದೀನಿ. ಇವಾಗ ಕಸ ಎಲ್ಲ ಗೂಡಿಸಿ ಸೊ ನೆಲ ಒರೆಸೋಣ ಅಂದ್ಬಿಟ್ಟು ನೆಲ ಒರೆಸಿ ತುಂಬ ಚಳಿ ಆಗಿತ್ತು. ಆದರೂ ಏನು ಮಾಡೋಕ್ಕಾಗಲ್ಲ, ಹಬ್ಬ ಅಲ್ವಾ. ಸೊ ಬೇಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನೆಲ ಒರೆಸಿ ಸೊ ಕಿಚನೆಲ್ಲ ರಾತ್ರಿನೇ ಕ್ಲೀನ್ ಮಾಡಿಟ್ಟಿದ್ದೆ, ಎಲ್ಲ ಅರೇಂಜ್ ಮಾಡಿ. ಸೊ ಇನ್ನು ನಾನು ಸ್ನಾನ ಮಾಡ್ಕೊಂಡ್ಬಿಡೋಣ ಅಂತ ಹೋಗಿದ್ದೆ. ಇನ್ನು ನನ್ನ ಮಗಳು ಇನ್ನೂ ಎದ್ದಿರಲಿಲ್ಲ. ಅವಳು ಎದ್ದೊಳಷ್ಟರಲ್ಲಿ ನಾನು ದೇವಸ್ಥಾನಕ್ಕೆ ಹೋಗಿ ಬಂದುಬಿಡ್ತೀನಿ ಡೈಲಿ. ಸೊ ಈಗ ನಾನು ಸ್ನಾನ ಮುಗಿಸ್ಕೊಂಡು ಸೊ ಕೆಳಗಡೆ ಹಾಗೆ ರಂಗೋಲಿ ಹಾಕೋಣ ಅಂತ ಕೆಳಗಡೆ ಹೋದೆ. ಸೊ ಹೋಗ್ಬಿಟ್ಟು ಅಲ್ಲೂ ಸ್ವಲ್ಪ ಇವತ್ತು ಹಬ್ಬ ಅಲ್ವಾ, ಸೊ ಕಲರೆಲ್ಲ ಹಾಕೋಣ ಅಂದ್ಬಿಟ್ಟು ಸೊ ಕಲರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಸೊ ನೋಡಿ ಇದು ನನ್ನ ರಂಗೋಲಿ ಚೆನ್ನಾಗಿದೆಯಾ ಅಂತ. ಸೊ ಇನ್ನು ಕೆಳಗಡೆನೂ ರಂಗೋಲಿ ಎಲ್ಲ ಮುಗಿಸಿ ನಾನು ಫ್ರೆಶ್ ಅಪ್ ಆಗಿದೆ. ಸೊ ಹೀಗೆ ಒಂದು ಸೆಲ್ಫಿ ವಿಡಿಯೋ ತೊಗೊಂಡು ನಾನು ಇನ್ನು ಹೊಸ್ಲೆಲ್ಲ ಒರೆಸಿ ಹೊಸ್ಲಿಗೂ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕೋಣ ಅಂತ ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಟಿದ್ದೆ. ಇವತ್ತಿನ ರಂಗೋಲಿನೇ ನನಗೆ ಅರೌಂಡ್ 1 hour ತಗೊಳ್ತು. ಕೆಳಗಡೆ ಮತ್ತು ಮನೆ ಮುಂದೆ ಎಲ್ಲ ರಂಗೋಲಿ ಹಾಕಿ ಸೊ ನೋಡಿ ಹೇಗಿದೆ ಫೈನಲ್ ಲುಕ್ ಅಂತ. ಈಗ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಚೆನ್ನಾಗಿದ್ದರೆ ನೋಡಿ, ಏನೋ ನನಗೆ ಗೊತ್ತಿರೋ ಅಷ್ಟು ಹಾಕಿದ್ದೀನಿ ನಾನು ರಂಗೋಲಿನ. ಎಲ್ಲೂ ನೋಡ್ಕೊಂಡಿಲ್ಲ, ಹಾಗೆ ನಾನು ಓನಾಗೆ ಹಾಕಿದ್ದೀನಿ ರಂಗೋಲಿನ. ನೋಡಿ ಹೇಗಿದೆ ಅಂತ ಫೈನಲ್ ಲುಕ್ ಇದು. ಸೊ ಫೈನಲ್ ಲುಕ್ ಆದಮೇಲೆ ನಾನಿನ್ನು ದೀಪನೂ ಹಚ್ಬಿಟ್ಟು ಆಮೇಲೆ ಬಂದು ದೇವ್ರ ಪೂಜೆ ಮಾಡೋಣ ಅಂದ್ಬಿಟ್ಟು ದೀಪ ಹಚ್ಬಿಟ್ಟು ಕಲಶಕ್ಕೆಲೆ ತರಬೇಕು. ದೇವಸ್ಥಾನದಿಂದ ಬರ್ತಾ ತರೋಣ ಅಂದ್ಬಿಟ್ಟು ಹೋಗಿ ಸರಿ ಇನ್ನು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟೆ ನಾನು. ನನ್ನ ಮಗಳಿನ್ನೂ ಮಲಗಿದ್ಲು. ಆಲ್ರೆಡಿ ಟೈಮ್ ಆಗ್ತಾಯಿತ್ತು. ಬೇಗ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ನಾನು ದೇವಸ್ಥಾನಕ್ಕೆ ಹೋದೆ. ದೇವಸ್ಥಾನಕ್ಕೆ ದೇವ್ರನ್ನೆಲ್ಲ ಕೈ ಮುಕ್ಕೊಂಡು ಸೊ ಹೊರಗಡೆ ಬಂದು ಅಶ್ವತ್ಥ ಕಟ್ಟೆ ಎಲ್ಲ ನೋಡಿ, ಶಿವನ ದೇವಸ್ಥಾನ, ಶಿವನ ವಿಗ್ರಹ ಇದು ತುಂಬ ಚೆನ್ನಾಗಿದೆ. ಸೊ ಈಗ ಅಶ್ವತ್ಥ ಕಟ್ಟೆನ ನಮಸ್ಕಾರ ಮಾಡಿಕೊಂಡು ಅಲ್ಲೂ ಸುತ್ತಕೊಂಡು ಸೊ ಅಲ್ಲಿ ಕರ್ಪೂರ ಹಚ್ಚಿ ಕೈ ನಮಸ್ಕಾರ ಮಾಡಿ ಸೊ ಇನ್ನು ಮನೆಗೆ ಬಂದೆ. ಮನೆಗೆ ಬರ್ತಾನೆ ನಾನು ವಿಳೆದೆಲೆ ಬೇಕಿತ್ತು ಕಲಶಕ್ಕೆ ಅಂದ್ಬಿಟ್ಟು ತಗೊಂಡು ಬಂದು ಇನ್ನು ಎಲ್ಲ ಬೇಯಿಸ್ಬೇಕಲ್ಲ, ಅವರೆಕಾಯಿ ಕಡಲೆಕಾಯಿ ಎಲ್ಲ. ಸೊ ಸ್ಟವ್ನ ನಾನು ಕ್ಲೀನ್ ಮಾಡ್ಕೋತೀನಿ. ಹಬ್ಬದ ದಿನ ನಾನು ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಒರೆಸಿ ಅರಿಶಿನ ಕುಂಕುಮ ಇಟ್ಟು, ಯಾವುದೇ ದಿನ ಆಗಿರಲಿ ಸ್ಟವ್ ಎಲ್ಲ ಒರೆಸಿ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿನೇ ನಾನು ಸ್ಟವ್ ಮೇಲೆ ಏನಾದರೂ ಅಡುಗೆ ಮಾಡಬೇಕು ಅಂದರೆ ಫಸ್ಟ್ ಸ್ಟಾರ್ಟ್ ಮಾಡೋದು. ಸೊ ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡಿ ನಾನು ಸೊ ನಮ್ಮ ಅಜ್ಜಿಯಲ್ಲಿ ಕೊಟ್ಟಿದ್ದು ಆಲ್ರೆಡಿ ಲಾಸ್ಟ್ ಟೈಮ್ ನಾನು ಹೇಳಿದ್ದೀನಿ. ಸೊ ಸ್ಟವಲ್ಲೂ ಅಷ್ಟೇ ಬೆಳಗ್ಗೆನೇ ಫಸ್ಟು ಹಾಲೇ ಕಾಯಿಸ್ಬೇಕು ಅಂತ. ಸೊ ನಾನು ಬೆಳಗ್ಗೆ ಹಾಲು ಕಾಯಿಸಿದೆ. ನೆಕ್ಸ್ಟ್ ಇನ್ನೇನು ಮಾಡಬೇಕು ಅಂದರೆ ಸೊ ಅವರೆಕಾಯಿ ಕಡಲೆಕಾಯಿ ಗೆಣಸು ಎಲ್ಲ ಬೇಯಿಸ್ಕೊಬೇಕಲ್ವ. ಸೊ ರಾತ್ರಿನೇ ಎಲ್ಲ ಕ್ಲೀನಾಗಿ ತೊಳೆದಿಟ್ಟಿದ್ದೀನಿ ನಾನು ಅದನ್ನು. ನೋಡಿ ನಾನು ಅವರೆಕಾಯಿ ಮತ್ತು ಕಡಲೆಕಾಯಿನ ಸಪ್ರೇಟಾಗಿ ಬೇಯಿಸ್ಕೊತೀನಿ. ಆಮೇಲೆ ಗೆಣಸನ್ನು ಮತ್ತು ನಾನು ಅದನ್ನು ಗೆಣಸು ಮಾತ್ರ ಸಪ್ರೇಟಾಗೆ ಬೇಯಿಸ್ಕೊತೀನಿ ಯಾವಾಗಲೂ. ನೋಡಿ ಇವಾಗೆಲ್ಲ ಹಾಕ್ಬಿಟ್ಟು ನೀರಲ್ಲಿ ಇದನ್ನೆಲ್ಲ ಬೇಯಿಸ್ತಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾನು ಇದನ್ನ ಬೇಯಕ್ಕೆ ಇಡ್ತಿದ್ದೀನಿ. ಈಗ ಗೆಣಸನ್ನು ಒಂದು ಚಿಕ್ಕ ಪಾತ್ರೆಯಲ್ಲಿ ಹಾಕಿ ಅದಕ್ಕೂ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸೋಕೆ ಇಡ್ತಿದ್ದೀನಿ. ಹಾಗೆ ಸ್ವಲ್ಪ ನಮ್ಮ ಮೇಲ್ಮನೆಯವರು ಪ್ರಸಾದ ತಂದು ಕೊಟ್ಟಿದ್ರು ಅಷ್ಟೊತ್ತಲ್ಲೇ ಅವ್ರ ಮೇಲೆ ಪೂಜೆ ಮುಗಿಸ್ಕೊಂಡು ಹಾಗೆ ಲೈಟ್ ಗ್ಯಾಪಲ್ಲಿ ಒಂದು ಕಾಫಿ ಕುಡ್ಕೊಂಡು ಅಷ್ಟೊತ್ತಲ್ಲಿ ನನ್ನ ಮಗಳು ಇದ್ದಿದ್ರು. ನಮ್ಮ ಹಸ್ಬೆಂಡ್ ಇದ್ದು ಆಲ್ರೆಡಿ ಸ್ನಾನಕ್ಕೆ ಹೋಗಿದ್ರು. ಸೊ ಅವಳ ಜೊತೆ ಒಂದು ಸೆಲ್ಫಿ ತೊಗೊಂಡು ಇನ್ನು ಎಲ್ಲ ಬೆಂದಿದ್ದೆಲ್ಲ ಆಗಿತ್ತು. ಸೊ ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ದೇವ್ರ ಹತ್ರ ಎಲ್ಲ ಇಟ್ಟು ಪ್ಲೇಟಲ್ಲಿ ತೊಗೊಂಡು ದೇವ್ರ ಹತ್ರ ಇಟ್ಟು 3 ಜನನೂ ರೆಡಿಯಾಗಿ ನಾವು ಪೂಜೆನೂ ಮಾಡಿಬಿಡೋಣ ಬೇಗ. ಇವತ್ತು ಅಮ್ಮನ ಮನೆಗೆ ಹೋಗ್ಬೇಕಲ್ವ. ಸೊ ಅಮ್ಮನ ಮನೆಗೆ ಹೋಗಬೇಕು ಅಂದ್ರೆ ಕೆಲಸ ಬೇಗ ಮುಗಿಸ್ತೀನಿ ನಾನು.
ಸೊ ಕೆಲಸ ಎಲ್ಲ ಬೇಗ ಮುಗಿಸಿ ಪೂಜೆನೂ ಮಾಡಿ ಆಯಿತು. ಪೂಜೆ ಮಾಡಿಬಿಟ್ಟು ನಾನಿನ್ನು ನನ್ನ ಮಗಳದೊಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಗಿಯೋಣ ಅಂದ್ಬಿಟ್ಟು ಹಬ್ಬದಲ್ಲ, ಸೊ ಅವಳದೊಂದು ಫೋಟೋಸ್ ತೆಗಿಯೋಣ ಅಂದ್ಬಿಟ್ಟು ಫೋಟೋಸ್ ತೊಗೊಂಡಾದ್ಮೇಲೆ ಇನ್ನು ಟಿಫನ್ ಏನಾದರೂ ಮಾಡಿಬಿಟ್ಟು ಹೋಗೋಣ ಅಂದ್ಬಿಟ್ಟು ಟಿಫನ್ನು ಇಲ್ಲೇ ತಿಂದ್ಕೊಂಡು ಇನ್ನು ಲೈಟೆಲ್ಲ ಆಫ್ ಮಾಡಿ ಎಲ್ಲ ಕ್ಲೀನ್ ಮಾಡಿಟ್ಟು ಪಾತ್ರೆ ಎಲ್ಲ ತೊಳೆದಿಟ್ಟು ನಾನಿನ್ನು ಅಮ್ಮನ ಮನೆಗೂ ಹೊರಟೆ. ಇವಾಗ ನೋಡಿ ಹಬ್ಬದ ದಿನ ಹೋಗ್ತಿದ್ದೀನಲ್ಲ, ಸೊ ಎಲ್ಲ ಕ್ಲೀನ್ ಮಾಡಿಟ್ಬಿಟ್ಟು ದೇವ್ರ ಮನೇನು ಕ್ಲೋಸ್ ಮಾಡಿಕೊಂಡು ದೀಪ ಏನು ಉರಿತಿದೆ, ಸೊ ಅದಕ್ಕೆ ಫುಲ್ ಕ್ಲೋಸ್ ಮಾಡಿಲ್ಲ, ಸ್ವಲ್ಪ ಕ್ಲೋಸ್ ಮಾಡಿಕೊಂಡು ಇನ್ನು ಅಮ್ಮನ ಮನೆಗೆ ಹೊರಟ್ವಿ ಹಬ್ಬಕ್ಕೆ ಅಂತ. ಅಮ್ಮನ ಮನೆಗೆ ಹೋಗೋದಂದ್ರೆ ಒಂಥರ ಖುಷಿ ಅಲ್ವಾ. ಎಲ್ಲ ಹೆಣ್ಮಕ್ಳಿಗೂ ಎಷ್ಟು ಕಷ್ಟ ಏನೇ ಇದ್ರೂ ಅಮ್ಮನ ಮನೆಗೆ ಹೋಗೋದಂದರೆ ತುಂಬ ಖುಷಿ. ನನ್ನ ಮಗಳು ನನ್ನ ಹಸ್ಬೆಂಡ್ ಅಲ್ಲೇ ವೆಯ್ಟ್ ಮಾಡ್ತಿದ್ರು ರೋಡಲ್ಲಿ. ಯಾವಾಗಲೂ ನಾನು ಲೇಟಾಗೇ ಬರ್ತೀನಿ ಅಂತ ಕಂಪ್ಲೇಂಟು ನನ್ನ ಮಗಳದು ನಮ್ಮ ಹಸ್ಬೆಂಡು. ಯಾವಾಗಲೂ ನಾವು ಕೆಳಗಡೆ ನಿಂತ್ಕೊಂಡು ಕಾಯ್ತಾ ಇರಬೇಕು ನಿನಗೋಸ್ಕರ ಅಂತ. ಸೊ ಹೀಗೆ ಬಂದ್ವಿ ಮನೆಗೆ. ಇನ್ನು ನನ್ನ ಮಗಳಂತೂ ದಾರಿಯಲ್ಲೆಲ್ಲ ಉದ್ದಕ್ಕೂ ತಲೆ ತಿಂತಿದ್ಲು, ಇನ್ನೂ ಎಷ್ಟೊತ್ತು ಅಂತ. ಸೊ ಫೈನಲಿ ನಮ್ಮ ಅಮ್ಮನ ಮನೆ ಹತ್ರ ರೀಚ್ ಆದ್ವಿ ನಾವು. ಬರ್ತಾ ನೋಡಿ ಇದೆ ನಮ್ಮ ಅಮ್ಮನ ಮನೆ, ಇಲ್ಲಿ ತೋರಿಸ್ತೀನಿ ಈಗ. ಇದೆ ನಮ್ಮ ಮಮ್ಮಿ ಮನೆ. ನಾವು ಇದ್ದೇ ಏರಿಯಾದಲ್ಲಿ ಒಂದು ಅರೌಂಡ್ 30 ಇಯರ್ಸಿಂದ ಇದೇ ಏರಿಯಾದಲ್ಲೇ ಇದ್ದೀವಿ. ಸೊ ಫೈನಲಿ ಇದು ನಮ್ಮ ಮನೆ. ಇದು ಕೆಳಗಡೆನೂ ನಮ್ಮ ಮನೆಯೇ, ಸೆಕೆಂಡ್ ಫ್ಲೋರಲ್ಲೂ ನಮ್ಮ ಮನೆಯೇ, ಫಸ್ಟ್ ಫ್ಲೋರು 3rd ಫ್ಲೋರು ರೆಂಟಿಗೆ ಬಿಟ್ಟಿದ್ದೀವಿ. ಸೊ ಬನ್ನಿ ನಮ್ಮ ಮನೆಗೆ ಹೋಗ್ತಿದ್ದೀವಿ. ನಮ್ಮ ಅಕ್ಕನ ಮಗಳು ಬಂದಲು ಕರ್ಕೊಂಡು ಹೋಗೋದಕ್ಕೆ. ನಮ್ಮ ಮಮ್ಮಿ ಹಾಕಿರೋ ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿ ಆಗ್ತಿರೋ ಗೊತ್ತಾ ನಮ್ಮ ಮಮ್ಮಿ ರಂಗೋಲಿ. ನಾನು ಅವ್ರ ಹತ್ರದಿಂದನೇ ಕಲ್ತಿರೋದು ರಂಗೋಲಿ ಎಲ್ಲ. ಸೊ ಎಲ್ಲ ಫೆಸ್ಟಿವಲ್ ಲುಕ್ಕಲ್ಲಿ ಇದ್ದಾರೆ ಎಲ್ಲ ಮನೇಲಿ. ಇವತ್ತು ಅಡುಗೆ ಎಲ್ಲ ಮಾಡಿಕೊಂಡು ನಮ್ಮ ಅಣ್ಣನೂ ವೀಡಿಯೋ ಕಾಲ್ ಮಾಡಿದರು, ನಮ್ಮ ಅಕ್ಕಂಗೆ ಮಾತಾಡ್ತಾಯಿದ್ರು. ನೋಡಿ ಮಮ್ಮಿ ವಡೆ ಮಾಡ್ತಾಯಿದ್ದಾರೆ, ವಡೆಗೆಲ್ಲ ರೆಡಿ ಆಗ್ತಾಯಿದೆ ಮನೆಯಲ್ಲಿ. ನನ್ನ ತಮ್ಮಂಗೆ ನಮ್ಮ ಮಗಳಂದರೆ ತುಂಬಾ ಇಷ್ಟ. ಸೊ ಅವಳಿಗೂ ಮಾವ ಅಂದರೆ ತುಂಬಾ ಇಷ್ಟ. ಸೊ ಅವರು ಎಂಜಾಯ್ ಮಾಡ್ತಿದ್ದಾರೆ. ನಾನು ಬರ್ತಾ ಪೇಣಿ ಚಿರೋಟಿ ತೊಗೊಂಬಂದಿದ್ದೆ ಮನೆಯಿಂದ. ನಮ್ಮ ಅಕ್ಕ ಇವರು, ನಮ್ಮ ಅಕ್ಕನೂ ವಡೆ ಎಲ್ಲ ಮಾಡ್ತಾಯಿದ್ಲು. ನಾನಂತೂ ಏನೂ ಕೆಲಸ ಮಾಡಿಲ್ಲ. ಒಂದು ಕಡೆ ಮುದ್ದೆ ಆಗ್ತಿದೆ ಇದ್ಕಿನ ಬೇಳೆ ಸಾರಿಗೆ. ಸೊ ವಡೆ ಮುಗೀತು, ಎಲ್ಲ ಆಯಿತು ನೋಡಿ. ಇವಾಗ ಸ್ವಲ್ಪ ಕೂತ್ಕೊಂಡೆಲ್ಲನೂ ಮಾತಾಡಿಕೊಂಡು ಚಿಟ್ಚಾಟ್ ಮಾಡ್ತಿದ್ರೆ. ಇನ್ನು ಅವರೆಕಾಯಿ ಕಡಲೆಕಾಯಿ ಎಲ್ಲ ತಿನ್ಕೊಂಡು ಇನ್ನು ಊಟ ರೆಡಿ ಆಯಿತು. ಊಟ ಎಲ್ಲ ಮಾಡಿದ್ವಿ. ಇವತ್ತು ನಮ್ಮ ಮನೇಲಿ ಇದ್ಕಿನ ಬೇಳೆ ಸಾರು, ಮುದ್ದೆ, ಅನ್ನ, ವಡೆ, ಸೊ ಪೊಂಗಲ್ ಇತ್ತು. ಮತ್ತು ಎಲ್ಲ ಮುಗೀತು, ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಸಂಜೆ ಟೀ ಟೈಮ್ ಆಯಿತು. ಟೀನು ಕುಡ್ಕೊಂಡು ನಾವು ಕೂತ್ಕೊಂಡು ಹೀಗೆ ಮಾತಾಡ್ಕೊಂಡು ಇದ್ವಿ. ಅದು ಇದ್ದರೆ ಎಲ್ಲರೂ ಇದ್ದರೆ ಅದು ಇದು ಏನಾದರೂ ಮಾತಾಡ್ತಾನೆ ಇರ್ತೀವಲ್ಲ. ಸೊ ಮಾತಾಡಿಕೊಂಡು ಹಾಗೆ ಎಲ್ಲರೂ ಟೈಮ್ ಸ್ಪೆಂಡ್ ಮಾಡಿ ಆಯಿತು. ಆಲ್ರೆಡಿ ಈವ್ನಿಂಗ್ ಆಗಿತ್ತು. ಸೊ ಈವ್ನಿಂಗ್ ಸಂಜೆ ಆಯ್ತಲ್ಲ ಅಂದ್ಬಿಟ್ಟು ಸಂಜೆ ದೇವ್ರ ಪೂಜೆ ಮುಗಿಸ್ಕೊಂಡು ಸೊ ಏನೋ ಹೊರಗಡೆ ಹೋಗೋಣ ಅಂದ್ಬಿಟ್ಟು ಸ್ವಲ್ಪ ಏನೋ ಪರ್ಚೇಸಿಂಗ್ ಮಾಡೋದಿತ್ತು. ನಾವು ಈ ಮಂತ್ ಎಲ್ಲ ಸ್ವಲ್ಪ ಹೊರಗಡೆ ಹೋಗ್ತಿದ್ದೀವಿ. ಎಲ್ಲಿ ಅಂತ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ. ಸೊ ಅದಕ್ಕೋಸ್ಕರ ಪರ್ಚೇಸಿಂಗ್ಗೆ ಅಂತ ಹೊರಗಡೆ ಹೋದ್ವಿ. ಸೊ ಅಷ್ಟೊಂದು ಏನು ಪರ್ಚೇಸಿಂಗ್ ಮಾಡೋಕ್ಕಾಗಲಿಲ್ಲ, ನನಗೆ ಯಾವುದು ಸೆಟ್ ಆಗಿಲ್ಲ. ಸೊ ನಮ್ಮ ಹಸ್ಬೆಂಡ್ ಅಂತೂ ಪರ್ಚೇಸಿಂಗ್ ಮಾಡ್ಕೊಂಬಂದ್ವಿ. ಆಮೇಲೆ ಮನೆಗೆ ಬಂದ್ವಿ. ನಮ್ಮ ಮಮ್ಮಿ ಆಲ್ರೆಡಿ ನಾಳೆ ಹೊಸ್ತಡ್ಕೋ ಅಲ್ವಾ, ನಾನ್ ವೆಜ್ಗೋಸ್ಕರ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ತಾಯಿದ್ರು. ಇವರಿಬ್ಬರು ಫೋನ್ ನೋಡ್ಕೊಂಡು ಕೂತಿದ್ರು. ಸೊ ನಾನು ನಮ್ಮ ಹಸ್ಬೆಂಡ್ ಬಂದು ಮನೇಲಿ ಫ್ರೆಶ್ ಅಪ್ ಆಗಿ ಸೊ ಇವತ್ತಿನ ನನ್ನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನನ್ನ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.